ಗುರಿಯನ್ನು ಈಡೇರಿಸಿ ಈ ದುಷ್ಟರನ್ನು ನಿಗ್ರಹಿಸುವ ವಿಚಾರವು ಎಲ್ಲಿಯೋ ತಿಳಿದಿದೆ. ನಾನು ಸುಮ್ಮನೆ ಕುಳಿತರು, ನಿಂತರು, ನಡೆದರು, ನಿದ್ರಿಸಿದ್ದರು, ವಿಶ್ರಾಂತಿಯೋ ಪಡೆದರು. ಇಂಥ ಸಮಯದಲ್ಲಿ ಕೂಡ ನನ್ನ ಅಂತರಾತ್ಮವು ಸದಾ ಭಕ್ತರಿಗೆ ನಿರಳಾಗಿರುತ್ತದೆ. ಆ ಕೃತ್ಯರಿಗೆ ಶಿಕ್ಷೆ ವಿಧಿಸುವ ಮಹಾನ್ ಕೋಶ ರೂಪವು ಧರಿಸುತ್ತದೆ. ಈ ವಿಷಯವು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಚಿಂತಿಸಿರು ಸತಿ ಮಹಾರೂಪವತಿ ಸುಂದರ ಪ್ರಾಣೇಶ್ ಜಗದೊಡೆಯ ಜಗನ್ನಾಥ ಸಂಹಾರ ಮಾಡಿದ ಮಹಾ ಮಹಿಮೆನೋ ನೀನು. ಇಂಥ ಹುಚ್ಚು ಮಾತನ್ನು ನನಗೆ ಹೇಳಬೇಡ. ಕಪಟ ನಾಟಕ. ಹಾಗೆ ಸುಂದರಿ ಚೆನ್ನಾಗಿ ಹೇಳು. ಕಾಂತಿ ಚೀರ ಸಾಗರನ ಸುತೆ ಸುಂದರ ಎಲ್ಲಿಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ನಿನ್ನ ಖಜನ್ನಾದ ಜಲಂಧರನನ್ನು ವಧೆ ಮಾಡಿಸಿದನೆಂದು ನುಡಿದಿಯಲ್ಲ, ಆದರೆ ವಿಧಿ ಮಹಿಮೆ ಬಲ್ಲವರ್ಯಾರು? ಸರ್ವರ ಸರ್ವಕಂತ ಸರ್ವಂತನಾದ ನನ್ನಂತವನಿಗೆ ಬೀದಿ ಕಾಟ ಬಿಟ್ಟಿಲ್ಲ. ಅದು ಹೇಗೆಂದರೆ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ನೀನು ದುಷ್ಟ ಶಿಕ್ಷಣಾರ್ಥವಾಗಿ ಈ ಭೂಲೋಕದ ಜನ್ಮ
ಮಾಡುತ್ತಾಳೆಂದು ಶಾಪ ಕೊಟ್ಟೆಯವರು. ಸತಿ ಯಾರಿಗೆ ತಿಳಿಯದು ಎನ್ನಂತರಂಗದ ಸಂಗತಿ. ಸುಂದರ, ಸುಂದರಿ, ಆ ವಿಧಿ ಕಾಟ ನಿಮಗೂ ಸಹ ಬಿಡಲಿಲ್ಲವೇ? ನಿನಗೂ ಕಾದಿದೆ ವಿಧಿ ಕಾಟ, ನಿನ್ನ ಮನಸ್ಸು ಒದಗಿದೆ ಬೇಡ. ಆ ವಿಧಿ ಕಾಟವು ನಿಮಗೂ ಸಹ ಬಿಡಲಿಲ್ಲವೇ? ಹೌದೇ ಕಾಂತಿ? ನಿನಗೂ ಕಾದಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿದೆ ಬೇಜಾರ. ಹರಿಹರ ಬ್ರಹ್ಮರೇ ನೀವ ಭಯಪಟ್ಟರೆ, ಹರಿಹರ ಬ್ರಹ್ಮರೇ ನೀವ ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರೇ ಆಹೇ ಕಾಂತಿ, ನೀವೇ ಈ ರೀತಿ ಮಾಡಿದರೆ ನಿಮ್ಮನ್ನು ನಂಬಿದ ಭಕ್ತರ ಗತಿಯೇನು ಪ್ರಿಯ? ನಿಮ್ಮನ್ನು ನಂಬಿದ ಭಕ್ತರಿಗೆ ಮಾತ್ರ ಮಾಡಬೇಡ ಇಂಥ ಅನ್ಯಾಯ. ಆಹೇ ಕಾಂತಿ, ಕಾಂತ, ಆಹೇ ಕಾಂತಿ, ಕಾಂತ, ಹಾಗಾದರೆ ಹೇಳುವೆ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಲೋಕದೊಳಗೆ ಎಂದಿನ ಮಹಿಮೆ ತಿಳಿಯಲಾರರು ನರ ಜನರು.
ಮಾತನಾಡಿದ್ದರು ಚಂದ ಹಾ ಅದೇ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ ಹಾಗೆ ರಮಣೆ. ರಮಣ. ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯಂ ತಮ್ಮ ಮೊಹಂಕೂಲದಿಂದ ನಿಮ್ಮ ಬಳಿಗೆ ಹುಲ್ಲು ಕಡ್ಡಿಯಂತೆ ಕೊಪ್ಪಿಕೊಂಡು ಹೋಗುವ ಹಾಗೆ ನಿಮ್ಮ ಬಳಿಗೆ ಸೆಳೆದುಕೊಳ್ಳುವರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕೆ ಅನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಫಲಹೀನಂತ ತಳ್ಳಿಬಿಡುವಿರಿ. ಹಾ ಇದು ಸ್ತ್ರೀ ಧರ್ಮ ಪದ್ಧತಿ ಸತಿ. ಅದಕ್ಕೆ ಅನುಸರಿಸಿ ನೀನು ಸಹ ಕಾಂತ ಕಾಂತೆ. ಸ್ತ್ರೀಯರನ್ನು ಪುರುಷಾರ ಮನಸಾರ ಸೂರ್ಯಗೊಂಡವರೆಂದು ಹೇಳಿ ಹೌದು ಕಾಂತೆ. ಚೆನ್ನಾಗಿ ಹೇಳ್ತಾನೆ. ಸ್ತ್ರೀಯರ ಮಾಡುವರು ಪುರುಷರು ಸ್ತ್ರೀಯರ ಮಾಡುವರು ಪುರುಷರು ಮಹಾಚತುರರು ಸ್ತ್ರೀಯರ ಮಾಡುವರು ಪುರುಷರು ಮಹಾಚತುರರು. ಸ್ತ್ರೀಯರನ್ನು ಮನಸಾರ ಸೂರ್ಯಗೊಳ್ಳುವರೆಂದು ಹೇಳುತ್ತಿರುವೆಯಲ್ಲ, ನೀನೇಕೆ ಮೋಹಿನಿ ರೂಪಂ ತಾಯಿ ಭಸ್ಮಾಸುರನನ್ನು ನೀನೇಕೆ ಹತ ಮಾಡಿದೆ ದೇವ ಭಕ್ತರ ಬಾ. ಹಾಗೆ ಸುಂದರಿ, ಪದ್ಮಾಸುರರನ್ನ ಹತಗತಿ ಅಂತ ನುಡಿದಿಯಲ್ಲ, ಹಾಗಾದರೆ ಅವನ ಚರಿತ್ರವನ್ನು ಹೇಳಿವೆನೋ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಪ್ರಿಯ
ಸಾಧಿಸುವಲ್ಲಿ ಉದ್ಘೋಷಿಸಿದ ಎನ್ನ ಪ್ರಾಣಕಾಂತಿ ಪ್ರಾಣಕಾಂತ ಅದರ ಚಿಂತೆ ಮೂಳನಾದ ಭಸ್ಮಾಸುರನು ಆ ಶಿವನಿಂದ ಉರಿಯಾಸ್ತಮ ಪಡೆದುಕೊಂಡು ಆ ಬಾಳಿಕಮನ ಪರಸನೆ ಶಿವನನ್ನು ಸುಡುವೆನೆಂದು ಹಿಂಬಾಲಿಸಿದನು. ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದನ್ನ ಕರ್ತವ್ಯವಾದರಿಂದ ತಕ್ಷಣವೇ ನಾನು ಮೋಕಿನ ರೂಪವನ್ನು ತಾಳಿದೆ. ಆ ಧರ್ಮಿಯಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಕ್ರೂರನಾದ ಹಿರಣ್ಯಕಶ್ಯಪನಂ ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನನ್ನು ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಇಂಥ ನಿರಂಜನಾದ ಹೆಣ್ಣೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ ಎನ್ನ ಪ್ರೇಮದ ಸುಂದರಿ. ಸುಂದರಿ ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಯರೇ ನಾನಿನ್ನ ಮನ ಬಲ್ಲೆ ಶ್ರೀಯರೇ ನಾನಿನ್ನ ಮನ ನಿನ್ನಲ್ಲೇ ಇರುವುದು ಕಪಟ ಗುಣ ನಿನ್ನಲ್ಲೇ ಇರುವುದು ಕಪಟ ಗುಣ ನಮ್ಮ ತಂದೆಯಾದ ಸಮುದ್ರರಾಜನ ಮಥನ ಮಾಡುವ ಸಮಯದಲ್ಲಿ ಒಂದು ಕಡೆ ಕಲಹಲ ಮತ್ತೊಂದು ಕಡೆ ಕಾಲ ದೇವತೆಗೆ ಅಮೃತವನ್ನು ತರದೆ ದ್ವಿಜರಿಗೆ ಶೋಧಿಸಿದೆ. ಇಂತಹ ಕಾರ್ಯವನ್ನು ನೀನೇಕೆ ಮಾಡಿದೆ ಕಾಂತ ಮಹಾಗುಣವಂತ. ಆಹೇ ಕಾಂತಿ ಆದವನಿ ಮಲ್ಲಿಕಾರ್ಜುನ ಮತ್ತು ನಾಗೇಂದ್ರ ಅವರು ಈ 5 ತೊಲೆ ಬೆಳ್ಳಿ ಕಡಗವನ್ನು ವಿಷ್ಣು ಪಾತ್ರ ಮಾಡಿರ್ತಕ್ಕಂಥವರಿಗೆ ಪ್ರೇಮ ಪೂರ್ವಕ ಅರ್ಪಿಸುತ್ತಾರೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ದೇವೇಂದ್ರ ಅವರು ಕೂಡ 5 ತೊಲೆ ಬೆಳ್ಳಿ ಕಡಗವನ್ನು ವಿಷ್ಣು ಪಾತ್ರಕ್ಕೆ ಅರ್ಪಿಸುತ್ತಾರೆ. ಆಹೇ ಕಾಂತಿ ಕಾಂತ ಹಾಗಾದರೆ ಕೇಳುವಿನ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. 10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತೆ ಇರುವ ಪ್ರೇಮದ ಸಖೀಮಣಿ ಸೌಂದರ್ಯದ ಸುಂದರ ಚತುರ್ದಶ ಪೌರ್ಣಗಳ ಮೇಲಿನ ಉದರದೊಳ ಭಾಗವತೋತ್ತಮ ನಮ್ಮ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತಪಾನವೂ ಮಾಡಿಸಿದೆ. ಮತಿಹೀನರಾದ ಕುಳ್ಳರಕ್ಕರಿಗೆ ವಿಷಪಾನವೂ ಮಾಡಿಸಿದೆ. ಅದು ಏತಕ್ಕೆಂದರೆ ಅದು ಏತಕ್ಕೆ ಶ್ರೇಷ್ಠರಾದ ರಕ್ಕಸರು ಯಾವ ಸಮಯದ ಶ್ರೇಷ್ಠರಾದ ದೇವತರಿಗೆ ತೊಂದರೆ ಕೊಡುವರು ಅವರನ್ನು ಸಂಪರ್ಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿತೆ ಕಾಂತಿ ಗುಣವಂತೆ. ನಾರದ ಜನಾರ್ದನ್ ರೆಡ್ಡಿ ಗೌಡರವರು ಇದೇ ರೀತಿಯಾಗಿ ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಬಯಲಾಟ ಆಡುವಾಗಾಗಿ ಅವರು ವಿನಂತಿಸಿಕೊಳ್ಳುತ್ತಿದ್ದಾರೆ. ಆದ ಕಾರಣ ಅವರು 10,000 ರೂಪಾಯಿಗಳನ್ನು ಈ ಆಟದ ಸಂಘದ ಪರವಾಗಿ ಕೊಟ್ಟಿರುತ್ತಾರೆ. ಅವಾಗ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು.
ಅದೇ ರೀತಿಯಾಗಿ ನಮ್ಮ ಎಂಪಿಟಿ ಚೀನದಾತನವರು ಕೂಡ ಈ ಆಟ ಸಂಘದ ಪರವಾಗಿ 900 ರೂಪಾಯಿಗಳನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ನಮ್ಮ ಹಿರೇಗಾನಲ್ ಗ್ರಾಮದ ಸರ್ಪಂಚ್ ಆಗಿರ್ತಕ್ಕಂಥ ವೆಂಕಟರೆಡ್ಡಿನವರು ಕೂಡ 1001 ರೂಪಾಯಿ ಪ್ರೇಮಪೂರ್ವಕವಾಗಿ ಈ ಆಟ ಸಂಘದ ಪರವಾಗಿ ಅರ್ಪಿಸಿರ್ತಾರೆ. ಅದೇ ರೀತಿಯಾಗಿ ವ್ಯಾಪಾರ ಮಂಗಣ್ಣನವರು ಕೂಡ 201 ರೂಪಾಯಿ ಈ ಆಟ ಸಂಘಕ್ಕಾಗಿ ಅರ್ಪಿಸಿರ್ತಾರೆ. ಒಳಗಂದೆ ಡಾಕ್ಟರ್ ತಿಪ್ಪಯ್ಯನವರು ಕೂಡ 1001 ರೂಪಾಯಿ ಪ್ರೇಮಪೂರ್ವಕ ಅರ್ಪಿಸಿರ್ತಾರೆ. ನಮ್ಮ ಊರಿನ ಚೋಳರೆಡ್ಡಿ ಅವರು ಕೂಡ ಮಾಜಿ ಎಂಪಿ ಆಗಿರ್ತಕ್ಕಂಥ ಚೋಳರೆಡ್ಡಿನವರು ಕೂಡ ಈ ಆಟ ಸಂಘದ ಪರವಾಗಿ 2001 ರೂಪಾಯಿಯನ್ನು ಪ್ರೇಮಪೂರ್ವಕ ಅರ್ಪಿಸಿರ್ತಾರೆ. ಆ ಸುಂಕಲಮಹಾದೇವಿಯ ಆಯುಧ ಆರೈಕೆಯನ್ನು ಕೊಟ್ಟು ಕಾಪಾಡಿ ಎಂದು ನಾವು ಹಾರೈಸುತ್ತಿದ್ದೇವೆ. ಕುರುವಲಿಂಗಪ್ಪನವರು ಕೂಡ ಈ ಆಟ ಸಂಘದ ಪರವಾಗಿ 501 ರೂಪಾಯಿ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ರಾಮವನವರ ಬಸವನಗೌಡವರು ಕೂಡ ಈ ಆಟ ಸಂಘದ ಪರವಾಗಿ 1001 ರೂಪಾಯಿಯನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಬಲರಾಮ್ ರೆಡ್ಡಿನವರು ಕೂಡ ಪುಣ್ಯಪಲ್ಲ ಬಲರಾಮ್ ರೆಡ್ಡಿನವರು ಕೂಡ ಈ ಆಟ ಸಂಘಕ್ಕೆ 1001 ರೂಪಾಯಿಯನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ಪಂಪಣ್ಣನವರ ಗಾದಲಿಂಗ ರೆಡ್ಡಿನವರು ಕೂಡ ಈ ಆಟ ಸಂಘಕ್ಕೆ 1001 ರೂಪಾಯಿ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ನಮ್ಮ ಊರಿನ ಬಡಿಗೇರಿ ನೀಲಕಂಠಪ್ಪಾಚಾರ್ಯ ಅವರು ಕೂಡ ಈ ಆಟ ಸಂಘಕ್ಕೆ 1001 ರೂಪಾಯಿಯನ್ನು ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ನಮ್ಮ ಗುರುಗಳಾದ ನಾರಾಯಣಪ್ಪ ತಾತನ ಹೆಬ್ಬಟ್ಟದ ನಾರಾಯಣಪ್ಪ ತಾತನವರು ಕೂಡ ಈ ಆಟದ ಸಂಘಕ್ಕೆ 501 ರೂಪಾಯಿ ಪ್ರೇಮಪೂರ್ವಕ ಅರ್ಪಿಸುತ್ತಾರೆ. ನಮ್ಮ ಹಿರೇಗಾನಲ್ ಗ್ರಾಮದ ತಲಾರಿ ರಂಗಸ್ವಾಮಿನವರು ಕೂಡ ಈ ಆಟದ ಸಂಘಕ್ಕೆ 2001 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. 2101. ಸಿರಿಗಾಪುರ ಹನುಮಂತ ರೆಡ್ಡಿನವರು ಕೂಡ ಈ ಆಟದ ಸಂಘಕ್ಕೆ 1001 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅದೇ ಪ್ರಕಾರವಾಗಿ ನಂಗಿ ಶಂಕರಪ್ಪನವರು ಕೂಡ ಈ ಆಟ ಸಂಘಕ್ಕೆ 1001 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಗುಳ್ಳಮಗಾರಿ ಗುರಪ್ಪನವರು ಕೂಡ ಅರ್ಜೆಂಟ್ ಆಗಿ ಸ್ಟೇಜ್ ಮುಖಾಂತರ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನಂಗಿ ಈರ್ನಾಗಪ್ಪನವರು ಕೂಡ ಈ ಆಟ ಸಂಘಕ್ಕೆ 1001 ರೂಪಾಯಿ 1101 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಗುರುಗೈ ಸ್ವಾಮಿನವರು ಕೂಡ ಈ ಆಟ ಸಂಘಕ್ಕೆ 501 ರೂಪಾಯಿ ಕೊಟ್ಟಿರುತ್ತಾರೆ. ಆದಾಯ ಶಿವಪ್ಪನವರು ಕೂಡ ಆಟ ಸಂಘಕ್ಕೆ 1001 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಕಚ್ಚೇರಿ ಪಾಪಯ್ಯನಾಥನವರು ಕೂಡ ಈ ಆಟ ಸಂಘಕ್ಕೆ 501 ರೂಪಾಯಿ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗೋಧಿ ಸತ್ತಣ್ಣ ಆಗಿರ್ತಕ್ಕಂಥವರು ಕೂಡ ಈ ಆಟದ ಸಂಘಕ್ಕೆ 501 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪ್ರಭಾಕರ್ ಗೌಡ್ರ ಅವರು ಕೂಡ ಈ ಆಟದ ಸಂಘಕ್ಕೆ 2011 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅರ್ಜೆಂಟ್ ಆಗಿ ಬುಳಮ್ಮನವರ ಗುರುಮೂರ್ತನವರ ಸ್ಟೇಜ್ ಮುಖಾಂತರ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬರ್ಬೇಕಂತ ಒಂದೇ ಒಂದು ನಿಮಿಷ ಕೇಳ್ಕೊಳ್ತಿದ್ವಿ. ಈ ಪೈಂಡಿ ಚಿನ್ನ ಈರಣ್ಣನವರು ಕೂಡ ಆಟ ಸಂಘಕ್ಕೆ 1000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ.
ಮುಂದೆ ಹಾಕ್ರ ಮುಂದೆ ಹಾಕ್ರ ಸ್ವಲ್ಪ ಮುಂದೆ ಕುಂದ್ರು ಸ್ವಲ್ಪ ಸಾತ್ನ ಒಡೆ 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 ಇಲ್ಲಿ ನೋಡ್ರಿ ಎಲ್ಲಾರು ನೋಡ್ರಿ ನಮ್ಮ ಸಿದ್ಧಾರ್ಥನವರು ಒಂದೇ ಒಂದು ನಿಮಿಷ ಈ ಆಡಳಿತ ಸಂಘಕ್ಕೆ ಪರವಾಗಿ 2 ಮಾತುಗಳನ್ನು ಮಾಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಎಲ್ಲರ ಪರವಾಗಿ ಒಂದೇ ಒಂದು ನಿಮಿಷ. ಸುತ್ತಮುತ್ತಲಿನ ನನ್ನ ಆತ್ಮೀಯರೇ ಭಾಳ ನನಗೆ ಎಲ್ಲಿ ನೋಡಿದ್ರೆ ನನ್ನ ಬಂಧುಗಳು, ಎಲ್ಲಿ ನೋಡಿದ್ರೆ ನನ್ನ ಆತ್ಮೀಯಗಳು 2 ಜಿಲ್ಲೆದಲ್ಲಿ ಅವರಿಗೆ ಸಾಕ್ಷಾತ್ ಆದಿಶಕ್ತಿಗೆ ತಮ್ಮ ಬೇಡಿದ ಇಷ್ಟಾರ್ಥವನ್ನು, ತಮ್ಮ ಬೇಡಿದ ಆಯುಷ್ಯವರಗಳನ್ನು ಹಾರೈಸುತ್ತಾ ಇಲ್ಲಿ ಬಂದಿರತಕ್ಕಂಥ ನನ್ನ ಅಣ್ಣ ತಮ್ಮರಿಗೆ ಎಲ್ಲ ಸುಖ ಶಾಂತಿಯನ್ನು ನೀಡುವಂಥ ಈ ಗ್ರಾಮದ ತಾಯಂದಿರಿಗೂ ಸಹ ನನ್ನ ಹೃತ್ಪೂರ್ವಕದ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿ ಇದು ಕರ್ನಾಟಕ ನಾಟಕ ಕನ್ನಡ ಅಕ್ಷರಗಳು ಅವರ ಬಾಯಲ್ಲಿ ಬರಬೇಕಾದ್ರೆ ಭಾಳ ಕಠಿಣ. ಯಾಕಂದರೆ ನಮ್ಮ ಆಂಧ್ರದಲ್ಲಿ ಕೂಡ ನಾವು ಆಟ ಆಡಿಸ್ಬಂದ್ರೆ ಭಾಳ ಹೆಮ್ಮೆ ಪಡ್ತಾ ಇದ್ದೀವಿ ನಾವು. ಅವರಿಗೆ ಅಸಲು ಕನ್ನಡ ಭಾಷೆನೇ ಇಲ್ಲಿ ನಮಗೆ ಪರಿಚಯ ಕಡಿಮೆ ಈ ಊರಲ್ಲಿ. ಅಂಥದ್ರಲ್ಲಿ ಈ ತೊದಲು ನುಡಿಗಳು ಭಾಳ ಇರ್ತಾವ. ನಾನು ಕೂಡ 4 ತಲೆ ಪೆಟ್ಟಿ ಇಟ್ಟು ಪಾಪ ಅವ್ರನ್ನ ಆಗಾಗ ಪ್ರಾಕ್ಟೀಸ್ ಕೊಟ್ಟಿದ್ದೇನೆ. ಅಂಥ ತಪ್ಪುಗಳು ಏನಿದ್ರೆ ತಾಯಂದಿರು, ನನ್ನ ಬಂಧುಗಳು, ವಿಶ್ವಾಸ ಬಂಧುಗಳು ನನ್ನ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತದೆ. ನಮ್ಮ ಊರಿನ VR ಬಸವರಾಜಪ್ಪನವರು ಕೂಡ ಈ ಆಡಳಿತ ಸಂಘದ ಪರವಾಗಿ 1001 ರೂಪಾಯಿಯನ್ನು ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಅದರಾಗಿ ನಮ್ಮ ಮುಲ್ಲಾನಗರ ಅಬ್ದುಲ್ ಸಾಹೇಬನವರು ಕೂಡ 510 ರೂಪಾಯಿಯನ್ನು ಈ ಆಡಳಿತ ಸಂಘದ ಪರವಾಗಿ ಪ್ರೇಮಪೂರ್ವಕ ಅರ್ಪಿಸಿರ್ತಾರೆ. ಅದೇ ರೀತಿಯಾಗಿ ಬುಳ್ಳಮ್ಮನವರ ಗುರುಮೂರ್ತಿನವರು ಕೂಡ ಈ ಆಡಳಿತ ಸಂಘದ ಪರವಾಗಿ 1001 ರೂಪಾಯಿಯನ್ನು ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಬುಳ್ಳಮ್ಮಗಾರಿ ಈರಪ್ಪನವರು ಕೂಡ ಈ ಆಡಳಿತ ಸಂಘದ ಪರವಾಗಿ 500 ರೂಪಾಯಿಯನ್ನು ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಸಂಘದ ಪರವಾಗಿ ಮಕ್ಬೂಲ್ ಸಾಹೇಬ್, ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ, ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದೆನು. ಹಿನ್ನೆಲೆ ಗಾಯಕರು ಲಕ್ಷ್ಮೀ ಸಮೇತನಾದ ನಿಮ್ಮನ್ನ ಕಂಡು ಧನ್ಯನಾದನು. ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವನು ದೇವ ದಿವ್ಯ ಪ್ರಭಾವ. ಮಾರಪ್ಪನವರು ಇನ್ನೊಂದು ಸುಖವಾಗಲಿ ಬ್ರಹ್ಮಮಾಲ ಸೋತ್ವವ ಏನು ತಿಳಿಸು ನೀನು ಬಂದ ಕಾರ್ಯವ ಬೇಗ ಬರಬೇಕು. ಒಂದುವರೆ ವಿಚ್ಚಪ್ಪನವರು ಸಿದ್ದಪ್ಪನವರಿಗೆ 100 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಸೂದನ ದುಷ್ಟ ಪ್ರಚೋದನ ಶಕ್ತಿ ಸೂದನ ದುಷ್ಟ ಪ್ರಚೋದನ ಭೂಲೋಕದಳು ದೇವಾಲಯದಳು ಭೂಲೋಕದಳು ದೇವಾಲಯದಳು ಕೆಡಗುತ್ತ ಇರುವ ಶ್ರೀಕರ ಉಪಕರ ಶ್ರೀ
ಇಷ್ಟರಲ್ಲಿ ದುಷ್ಟರಾದ ಶಕ್ತಿಸುಧನ ಪ್ರಸುಧನರೆಂಬ ಧನ ಜಾದಂಬರು ಈಗೀಗಲೇ ದೇವನ್ನು ದೇವತೆಗಳನ್ನು ಗೊಳ್ಳಾಡಿಸಿ ಮನ ಮುನ್ಗರ ಮಾಲ್ಪ ಯಜ್ಞ ಯಾಗಾದಿಗಳನ್ನು ಕಡಿಸಿ ಸೂರ್ಯ ನರಿಯರಂ ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಮರಿಯುವರು ದೇವ ನಾರದ ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರು ಆದ ಕಾರಣ ಆ ದುಷ್ಟ ರಕ್ಕಸರಂ ಹತ ಮಾಡಿ ಸದ್ಭಕ್ತರ ರಕ್ಷಣವೇ ಮಾಡುವುದು ಬಿಟ್ಟು ನೀನು ಈ ರೀತಿ ಶೇಷಶಾಗಿಯಾಗಿ ಲಕ್ಷ್ಮಿಯೊಡನೆ ಆನಂದ ಪರವಶನಾದರೆ ಭಕ್ತರ ಗತಿ ಏನು ಚಿತಿಪಾಲನೆ ಲಕ್ಷ್ಮೀ ರಮಣನೆ. ಆಹೋ ನಾರದ ದೇವ ಹಾಗಾದರೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳಿದೇವ. ಬ್ರಹ್ಮ ಮಾನಸೋದ್ಭವ ಶಾರದಾಂಬೆ ಸಂಭವ ಜಗತ ನಡೆದ ಕಾರ್ಯವ ನಾರದ ಜಗತ ನಡೆದ ಕಾರ್ಯವ ಬ್ರಹ್ಮ ಮಾನಸೋದ್ಭವ ಶಾರದಾಂಬೆ ಸಂಭವ ಜಗತ ನಡೆದ ಸರವರು ಭಕ್ತಿನಿಂದ ಮೆರೆಯುತ್ತಲಿಗರು ಲೋಹಾವತಿ ರಕ್ತ ಸರವರು ಭಕ್ತಿನಿಂದ ಮೆರೆಯುತ್ತಲಿಗರು ಆಹೋ ಶರದನಂದನ ಬಿಡು ಬಿಡು ಯೋಚನ ಕಾಲಚಕ್ರವು ಸದಾ ಚಲನೆಯಲ್ಲೇ ಇರುತ್ತದೆ. ನಾರಾಯಣ ನಾರಾಯಣ. ಆದರೆ ಈ ಲೋಹಾವತಿ ಮಹಂದರಿಗೆ ಹರದ ಹೊರಬಲದಿಂದ ಅತಿ ಗರ್ವ ಬಂದಿರುವುದು. ಇನ್ನ ಕೆಲ ಕಾಲದಲ್ಲಿಯೇ ಅವರ ಗರ್ವ ಅವರನ್ನ ತಿನ್ನುವುದು. ಹಿಂದಕ್ಕೆ ಇವರಂತೆ ದೇಶ ಸಾಧಿಸಿ ಬಂದವರ ಹದೋಗತಿಯನ್ನು ನೀನೇನು ಹರಿಯೋದವನು ಹೇಗೆ? ಆದರೆ ಕಾಲ ಕೂಡಿ ಬರೋ ತನಕ ಕಾಯಬೇಕು. ನಮ್ಮ ಇಷ್ಟ ದೈವ ಸಂಭೂತರಾದ ನಮ್ಮ ಕರ್ತವ್ಯವು ತಿಳಿಯುತ್ತಿದೆ. ವಿರಚಿತನಯ ನೆನಪಿರಲಿ ನುಡಿಯ. ಅಮ್ಮ ಲೋಕ ಮಾತೆ. ಸ್ವಾಮಿ ನಾರದರೆ ಹಾಗಾದರೆ ಹೇಳುವನಿ ಕೇಳು. ಚೆನ್ನಾಗಿ ಹೇಳಿರಿ. ತಾಯಿ ಜಗದೇಶ್ವರೇ ಬೇಡುವೆ ತಾಯಿ ಕರುಣಿಸಿ ತಾಯಿ ಬೇಡುವೆ ತಾಯಿ ಕರುಣಿಸಿ ತಾಯಿ ಏ ಜಗದಂಬೆ ಶರಣಂಬೆ ಓ ತಾಯಿ ಜಗದೇಶ್ವರೇ. ಅಮ್ಮ ಲೋಕ ಮಾತೆ ಚೆನ್ನಾಗಿ ಸ್ವಾಮಿ
ಜಗದೇಶ್ವರಿ 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 ಅಮ್ಮ ಲೋಕಮಾತೆ ಸ್ವಾಮಿ ನಾರದರೆ ಶಿರಸಾಗರ ಸ್ತುತಿ ಈ ಜಗತ್ಗೆ ಬಂದ ಆಪತ್ತು ಪರಿಹರಿಸು ಈ ಭಕ್ತರಂ ಕಾಪಾಡಿ ಜಗದೋತ್ತರ ಮಾಡುವಂತೆ ಈ ಜಗನ್ಮಾನಿಗೆ ನೀನಾದರೆ ಹೇಳಮ್ಮ ಜನನಿ ಸೌಖ್ಯಪ್ರದಾಯಿನಿ ನೀನೇ ಪ್ರಾಣಿಯಾದ ನಾರದ ಅವನ್ ಮಾತೆ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಎಂದು ಈ ಚಿನ್ಮಯನಿಗೆ ಹೇಳುವೆನು ಚಾರದ ತನಯ ಬಿಡಿಸುವೇನು ನಿನ್ನ ನಾರಾಯಣ ನಾರಾಯಣ ನಾರದರು ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುತ್ತ ಮಹಾಗುಣವನ್ನು ನಾರಿಮಣಿ ಪ್ರಿಯ ನನ್ನ ಮೋಹದ ಹರಿಗಿನಿ ಹಾ ಕೆಲ ಕಾಲದಲ್ಲಿಗೆ ಬಂದ ಜಗತ್ತಿಗೆ ಬಂದ ಆಪತ್ತನ್ನು ನಾವು ಪರಿಹರಿಸುವೆ ಹಾ ಲೋಕಕಂಡಕರಾದ ಲೋಹಾವತಿ ದುಷ್ಟರನ್ನು ಕಿಚ್ಚಿಸಿ ನಮ್ದ ಭಕ್ತರನ್ನು ರಕ್ಷಿಸುವೆ ಹಾ ನಾರದ ಇನ್ನ ಸ್ವಲ್ಪ ಸಮಯದಲ್ಲಿ ಆ ಕುಳ್ಳರನ್ನು ಹತ ಮಾಡಿಸುವೆ ಹಾ ನಾರಾಯಣ ನಾರಾಯಣ ಅಹೋ ದೇವ ನಾರದ ದೀನವು ಬಾಂಧವ ನಾನಿನ್ನ ಹೋಗಿ ಬರಿವೆ ಅಪ್ಪಣಿಯನ್ನು ದಯಪಾಲಿಸು ಪನ್ನಗ ಸೇನ ಪರಮ ಪಾವನ ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ ಇನ್ನೊಮ್ಮೆ ನೀನು ವೈಕುಂಠಕ್ಕೆ ಬರುವುದರೊಳಗೆ ಆ ರಕ್ಕಸರನ್ನು ಸಂಹಾರ ಮಾಡಿಸುವೆ ಹಾ. ಭಕ್ತರನ್ನು ಉದ್ಧಾರ ಮಾಡಿಸುವೆ ಹಾ. ವಿರಚಿತನಯ ನೆನಪಿನಲ್ಲಿ ನೀನುಡಿಯ ನಾರಾಯಣ ನಾರಾಯಣ ಶ್ರೀಗರಿ ಶ್ರೀಗರಿ ಚಂಡ ವಿಕ್ರಮರೋ ಪ್ರಚಂಡನೆಂದೆನಿಸಿದ ಹಂಗ ಚಟಾತ್ಪಟ ದುಕ್ಕಡ ದಾರ್ಪಟಕ್ಕೆ ಕಾರ್ಪುಗಳಿಂದ ಹೊರಹೊಮ್ಮುವ ಶಾಲೆಯಿಂದ ದಿಗ್ದೇವತೆಗಳ ಗರ್ಭಾಬ್ದಿಗಳ ಕತ್ತು ಕಲ್ಪಂತ ಯಾವ ಜಗತ್ತಲ್ಲಿ ನಮಗೆ ವೈರಿಗಳಾದ ಅವನಿ ಪಾಲಕರ ಗಂಟಲ ಕೊಳ್ಳಗಳಿಗೆ ಕೋಪಾಕಿರುವ ಅಕ್ಷಫಲ ಪರ್ವತಗಳ ಚಕ್ಷಣಾನು ಸಿಡಿದು ಬಿದ್ದವು ಈ ಅನ್ನ ಕರವಾಳದ ಜಲಪಿಯ ಸೂರ್ಯನ ಪ್ರಕಾಶ ಅಡಿದ ಈ ಕುಡಿಮೀಜ ಕ್ರಾಂತಿಯು ಕಾರ್ಮೂಲವನ್ನು ಒಂದು ಆದಿ ದೇಶದ ಪಣಿಮಂಡಲಕ್ಕೆ ಮಣ್ಣು ಮುತ್ತಿಕೊಂಡಿದ್ದ ಇಂಥ ಮಹಾಪರಾಕ್ರಮದಿಂದ ಬಂಡರಾದ ಅವರರು ಎನ್ನೆದುರಿಗ ನಿಲ್ಲವರೇನ ಇದೇರಡು ವೈಕುಂಠ ಲೋಕವ ಈ ಲೋಕದ ಅರಸ ವಿಶ್ವಮ್ಮನ ತನ್ನ ಸತ್ಯಮನಿಗಳಾದ ಲಕ್ಷ್ಮಣನಿಗೆ ಅಟ್ಟಾದಿಂದ ಬೆರೆಯುತ್ತಾ ಸತ್ಯಮನ ಅರ್ಜುನಂತೆ ವಾವ ವಾವ
ಇಂದು ಅನೇಕ ವಿಧದವರಿಂದ ಆತನ ನೆನೆದುಕೊಂಡರೆ ನನ್ನ ಕೋಪಗಿರುವುದಕ್ಕನ ಉರಿಯದ್ದು ಬ್ರಹ್ಮಚಂದ್ರ ಪರ್ಯಂತರ ಯಾಕಿಕೊಳ್ಳುವುದು ಆದ ಕಾರಣ ಈ ವೈಕುಂಠಂ ಜನ ಮಾತ್ರದಲ್ಲಿ ದೃಷ್ಟಿ ನಷ್ಟ ಮಾಡಿ ಅವನ ಅಟ್ಟಾಸ ಬಿಟ್ಟಿದೆ ಹಿಡಿಸಿವೆ ಬಾಪ್ರ ಈ ಶಕ್ತಿ ಸೂದನ ಮಹಾರಾಜನ ವೀರಾಜ ವೀರ ಸುರಕುಲ ಗುಡ್ಡ ರಾಜರ ಕುಲ ಸಕ್ರೇಶ್ವರಿಗೆ ಯಾವ ಲೋಕಗಳಲ್ಲಿ ಯಾರೆಲ್ಲ ಬಂದು ಜೈಬರಿಗೆ ನೋಡ್ತು ಪ್ರಸದನ ವೈಕುಂಠ ಸರ್ವನಾಶ ಮಾಡೋಣ ಪ್ರಖ್ಯಾತನಾದ ಅಣ್ಣ ತಮ್ಮ ನಮ್ಮ ಭೀಕರ ಕೋಪವಿಳಾಸಕ್ಕ ಜೀವದಕ್ಕೆ ವ್ಯಾತರದೆ ಕಟ್ಟು ಓಡುವವರ ನಮ್ಮ ಕುಲರ ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮ ತೋರಿಸುವ ನಾಶ ಮಾಡಿದವ ನಮಗೆ ಕಷ್ಟ ಮಾತನ ಆಡುವ ಭ್ರಷ್ಟರ ದೇವನ ನಷ್ಟ ಮಾಡಿದವು ತಮ್ಮ ಅಷ್ಟ ಅಸತು ಮರ್ಯಾದಿಂದ ಅಮರರಮ್ಮ ಅದಮರ ಅಧಿಕಾರಗಳು ನಮ್ಮ ವಶಪಡಿಸಿಕೊಂಡರು ಈ ಬೋನ ಬ್ರಹ್ಮಾಂಡಕ್ಕೆ ನಮ್ಮ ಸರಿಸಮನರಾದ ಪರಾಕ್ರಮಗಳೇ ಇಲ್ಲ ನಮ್ಮ ಭುಜ ಬಲಕ್ಕೆ ಸರಿಸಾಟಿ ಇಲ್ಲ ಅಣ್ಣ ಇನ್ನ ಮೇಲೆ ಬ್ರಹ್ಮನಂಬೋರು ನಮ್ಮ ಆಗ್ರಜ ಆಹೋ ತಮ್ಮ ದೇವಾನ ದೇವತರ ಪ್ರತಿದಿನವ ನಮ್ಮನ್ನು ಪೂಜಿಸಲಿ ದೇವೇಂದ್ರ ಮಾಧವನು ನಮ್ಮ ಲೋಹಾವತಿ ಕಾವಲಗಾರನಾಗಿರಲಿ ಇವನನ್ನು ರಕ್ಷಿಸುವ ಬಿರುದು ಧರಿಸಿದ ಬೆಟ್ಟ ಇಷ್ಟವನ್ನು ಬಿಡಿದು ಅವನ ಮಟ್ಟವ ಮುರಿದು ನಮ್ಮ ಪುಟ ಬೇಗನವಾದ ಲೋಹಾವತಿ ಕೆರೆಮನೆಗಳನ್ನು ಸೇರಿಸಿ ಜೀವನ ಪರ್ಯಾಂತರ ನರಳಿ ಸಾಯುವಂತ ಮಾಡಿ ವೈಕುಂಠ ಕುಲಕ್ಕೆ ನಾವೇ ಅಧ್ಯಕ್ಷರ ಆಗೋಣ ಯಾವಾಗ ದೇವತೆಗಳ ನಮ್ಮ ಆಜ್ಞೆ ಅಂತ ನಡೆಸೋಣ ತದ್ದು ಕಾರಣ ತಡ ಮಾಡದ ವೈಕುಂಠ ಒಳಕ್ಕೆ ಹೋಗಲಿಲ್ಲ ನಾವು ಸಂತೋಷದಿಂದ ಕಾಲ ಕಳೆಯುವಾಗ ಇದು ಏನೋ ಘೋರ ಧ್ವನಿ ಬರುವುದಲ್ಲ ಕಾಂತ ಆ ಧ್ವನಿಯನ್ನು ಕೇಳಿದರೆ ನನ್ನ ಹೃದಯದೊಳ ಭುಗಿಲಿಂದ ಭಯವಾಗುತ್ತದೆ ಕಾಂತ ಮತಿವಲ್ಪ ಹಿರವರಿಗೆ ಆ ಘೋರದನೆ ಏನ ಮಾಡಲಾರ ಕಾಂತೆ ಕಾಂತ ಆಹೇ ಮೊಗದ ರಮಣೆ ಎನ್ನ ಮುತ್ತಿನ ಹರಗಿಣಿ ಯಾರೋ ಘೋರದ್ದನಿ ಮಾಡಿದರೋ ನಮ್ಮನ್ನೇನು ಮಾಡಲಾರರು ಆ ಗೂಢ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು ನೀನು ಈ ಮಣಿಮಯ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ ಸದ್ಗುಣ ಭರಣಿ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಚಂದ್ರದ ಸೈನ್ಯ ಮಾಡಿ ವೈಕುಂಠದ ಪದಿಗಳು ಬರೆಯುವುದಕ್ಕೆ ಬಿಟ್ಟದ್ದು ಇಂದನ ನಮ್ಮ ರಾಕ್ಷಸರೇ ಅಂದ ಇಂದಿನ ಅಂದ ಸಮುದ್ರ ಮತನ ಮಾಡಿದಾಗಲೇ ನಿನ್ನಗೆ ತಕ್ಕ ಶಿಕ್ಷಣ ಕೊಡಬೇಕಾಯ್ತು ಮೂರ್ಖ ಆದರೆ ಅವರಲ್ಲಿ ನೀನು ತಕ್ಕತನೆಯ ಮಾಡಿ ಇಲ್ಲವರಿಗೆ ಉಳಿದಿರುವುದಿಲ್ಲ ಈಗ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಮೂರ್ಖ ನೀನು ಯಾರೋ ಸೂರನಾಗಿ ಸಮರ ಮಾಡಿ ಗೆದ್ದು ಬಂದಿರುವೆ ನಿನ್ನ ನೀನು ಅಂತ ಪರಾಕ್ರಮನಾದರೆ ಸಮರಕ್ಕೆ ನಿಲ್ಲುವುಲ್ಲ ಸ್ವಲ್ಪ ತಾಳೆ ಹಗಮ ಎಲಾಯಿ ಕೊಳ್ಳ
ಅಂತಃಕರಣ ಆಗೋದು ಅದು ಯಾತಕ್ಕಂದರೆ ಅದು ಯಾತಕ್ಕಲೇ ಹನುಮ ಎಲ್ಲ ಈ ಮೂರ್ಖ ಸಂವರ ಮಾಡುತ್ತ ನನಗ ಜೀವನ ಮಾಡುತ್ತ ನಾರಾಯಣ ಸ್ವಲ್ಪ ತಾಳಲೇ ಹದಮ ಎಲ್ಲ ಹದಮರೆ ಹಾಗಾದರೆ ಹೇಳೋದನ್ನ ಕೇಳರಿ ಪಲ್ಲೆ ನಿನ್ನ ಚಂಪವನ್ನು ತನುಕಲೇ ಮರಗ ಮಾತನಾಡಬೇಡ ತುಮ್ಮನೆ ಮರಗ ಮಾತನಾಡಬೇಡ ತುಮ್ಮನೆ ಪಲ್ಲೆ ನಿನ್ನ ಚಂಪವನ್ನು ತನುಕಲೇ ಮರಗ ಮಾತನಾಡಬೇಡ ತುಮ್ಮನೆ ಮರಗ ಮಾತನಾಡಬೇಡ ತುಮ್ಮನೆ ಕೆಟ್ಟ ನುಡಿಯನ್ನು ನುಡಿದು ತಟ್ಟನೆ ಇಲ್ಲ ಕೈಯಲ್ಲಿರುವ ಈ ಸುಧಮಸ್ತನ ಚಕ್ರಕ್ಕೆ ಹಾವತಿ ಹಾಗಬೇಡ ಹಿರಣ್ಯ ಕಶ್ಯಪನ ಒಡಲು ಚೆಲ್ಲಿದಂತ ನಿಮ್ಮ ನನ್ನ ಚೆಳ್ಳಿ ಭಂಗ ಪಕ್ಷಿ ಬಿಡುವೆ ನೋಡು ನಿತ್ಯ ರಕ್ಷಸ ಬಿಡುವುದಿಲ್ಲ ಕರ್ಕಶ ನೀನು ಯಾವ ಕದನ ಪ್ರವೀಣ ಎಂದಕ್ಕ ಮೂರನ್ನು ಗೋತನವ ಬಡಿ ಚಕ್ರವರ್ತಿಯ ಪಾತಾಳಕ್ಕ ತೋದು ವೀರಾದ ವೀರಾದ ವೀರನ ಕೈಚಪನ ನಡೆದು ಹೌದಲೇ ಅದಮ್ಮ ಪಾಲಾಟನಾದ ಸೋಮಕತ್ತೂರನ ಮತ್ತ ರೂಪಂ ತಾಳಿ ಕ್ರಿಮಿ ಆದ ಪದ್ಮಚೂರು ಕೊಯ್ಲಿಯಾಗಿ ತಕ್ಕಂತ ಎಂದು ದಾಟ ಮಾಡಿ ತರಣಿಯಲ್ಲಿ ನಿನ್ನನ್ನು ತೀರ್ಮಾನ ನೀಡಿದವಾಗಿ ಯಾರ್ಯಾರ ಯುದ್ಧವನ್ನ ಮಾಡಿ ಕಟ್ಟಿರುವೆ ನಾರಾಯಣ ನಾ ಬಲ್ಲ ನಿನ್ನ ಹೇಳುತ್ತಾರ ಗುಣ ಎನ್ನ ಮುಂದೆ ತೋರಬೇಡ ನಿನ್ನೆ ತ್ರಾಣ ಬಿಡುವುದಿಲ್ಲ ಧರವ ಕೊಟ್ಟ ಮಾತನ್ನ ನಡೆಸಿದ ಈ ಬಲಿ ಚಕ್ರವರ್ತಿ ಕಾಳಕ್ಕೆ ತುಳಿದೆ ಅವನ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲೆಂಬ ಕಾಯ್ದೆ ಹಿರಣ್ಯ ಕಶ್ಯಪ ನರಕಾಸುರ ಭಸ್ಮಾಸುರ ಸೋಮಗಸೂರ ಮೊದಲಾದ ಸಂಖ್ಯದ ರಕ್ಕಸರಂ ಅವರವರ ಕರ್ಮಕ್ಕೆ ತಕ್ಕಂತ ಅವತಾರವನ್ನೆತ್ತಿ ನಿರ್ನಾಮ ಮಾಡಿ ದೇವತೆಗಳ ಮತ್ತಿಸಿ ಎಲ್ಲ ನಂಬಿದ ಭಕ್ತರನ್ನು ರಕ್ಷಿಸಿವೆ ಲೋಕಕಂಟಕರಾದ ರೋಗವತಿ ದುಷ್ಟರನ್ನ ಇಂಥ ರಾಕ್ಷಸಾಂತಕರ ಮುಂದೆ ಕತ್ತಲೆತ್ತಿಯ ಮಾತುಗಳನ್ನ ಹಾಡಿ ಸಾಯಬೇಡಿರಿ ಕಂಡಿರ ರಾತ್ರಿ ನಿಂತಿರರೆ ಗೋಳಿಲ್ಲ ಈ ವಿಷ್ಣು ಈ ದಿನ ಎಲ್ಲ ಕೈಯಲ್ಲಿ ಜೀವದಿಂದ ಉಳಿಯಲು ಈ ಕೋತರುಳಿಯ ಸುತ್ತ ಜೊತೆಗೆ ಕತ್ತಲು ಕರುಣ ಆಗಮ ಜನಗಳ ಬಿಡಿವೆ ತರಾರಿಕ ಸ್ವಲ್ಪ ತಾಳಲೇ ಆಗಮ್ಮ ಹಿಂದಕ್ಕೆ ಮೋಸ ಮಾಡಿ ನಮ್ಮ ಮಾತನ್ನ ಕೊಂದ ರೀತಿಯಲ್ಲ
ಸಾರಥಿ ಈ ಗರಿವಿ ಎಲ್ಲ ಸಾರಥಿ ಈ ಗರಿವಿತರಾದ ಹಗಬರಿಗೆ ಯಾವತ್ತು ಜೀವಗಳಿಂದ ಮರಣ ಬಾರದಂತೆ ಆ ಚಂದ್ರಬಾಳಿ ಹೇಮ ರಮನ್ ಕೊಟ್ಟಿರೋರು. ಆದ ಕಾರಣ ನಾನು ಈ ಸಮಯ ಇದೆ ಈ ಮೂರ್ಖರನ್ನು ನಿಗ್ರಹಿಸಲು ಎನ್ನಿಂದ ಆಗದು. ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆ ಮಾಡಿ ಈ ಮೂರ್ಖರ ಮುಂಡಗಳನ್ನು ಚೆಂಡಾಡ್ತಿದ್ದೇನೆ. ರಾಷ್ಟ್ರ ಸಾಂತಕನೆಂಬ ಹೆಸರು ಯಾತಕ್ಕೆ ಎಲ್ಲ ಈ ಹಗಬರ ಜಾಗ್ರತೆಯಿಂದ ಇದ್ದಕ್ಕನಿಲ್ಲ ರೀ. ಅತಿ ಜಾಗ್ರತೆಯಿಂದ ಇದ್ದಕ್ಕನಿಲ್ಲ. ಎಣ್ಣೆಯ ಕರ್ಮದ ತೆಪ್ಪಿಗೆ ತಡೆಯಲಾರದೆ ವಿಷ್ಣುವೆಂಬ ಕೃಷ್ಣನು ಮಾಯವಾಗಿ ಓಡಿ ಹೋದನು. ನಾನೇ ಸಂರಕ್ಷಣಾ ಕರ್ತದಿಂದ ಬರೆಯುತ್ತಿದ್ದ ಆತಮನಾದ ಶ್ರೀಯರಿಯೋ ಈ ತಗ್ಗಿಸುವುದನ್ನ ಪರಾಕ್ರಮಕ್ಕೆದರಿ ಎಪ್ಪಲನಕ್ಕೆ ಬೈಗೊಟ್ಟದಿಂದ ದೇಶ ದಿಕ್ಕುಗಳಕ್ಕೆ ಹುಡುಕುವಂತೆ ಜೈಬರಿಗೆ ವರ್ಷ ಪ್ರಸದನ ವೈಕುಂಠ ಸರ್ವನಾಶ ಮಾಡೋದು. ನನ್ನ ಪ್ರಾಣಕಾಂತನು ಅಂತಃಪುರದಲ್ಲಿ ಇರಿ ಎಂದು ಹೇಳಿ ಎತ್ತಲೋ ಮಾಯವಾಗಿ ಹೋದನು. ನಾನೇನು ಗತಿ ಮಾಡಲಿ ಸಾರಥಿ, ಮುಂದೇನು ಸಂಗತಿ? ಸಾಯಂ ಮೇಡಮ್ಮ. ಇಂದು ರಾಯನಾಳ ಗಂಡಿಗೆಲ್ಲ ನಂಚಿದ ಆಕ್ರದನೆ ಆಹ್ವಾನದನೆ ಇಲ್ಲಿ ವಾರುವ ಕಾರ್ಯಗಳ ದನೆಯಾಗುವ ಪ್ರಶ್ನನು ಕೊಂಡಿಗೆ ಕಾರಣಂತ ಮಾಯವಾಗಿ ಓಡುವವನ ಈ ಆದ ಕಾರಣ ಇಲ್ಲಿ ಇರುವ ಹವನ ತತಿಯರಾದ ಲಕ್ಷ್ಮಿಯನ್ನ ತಲೆಯನ್ನು ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಎಳೆದು ಒಯ್ಯಲ ಆಕ್ರದ ಸುದರ್ಶನ ನಿನಗೆ ಆ ಏಡಿ ವಿದ್ಯುವಿನ ಮೇಲೆ ಬತ್ತೆ. ಇನ್ನು ಮೇಲೆ ಕಡುಪದ ಕ್ರಮ ತವರಿನಾದ ನಾನಾಗುವೆ ನಿನಗೆ ಜೊತೆ. ಇನ್ನೇ ಪಕ್ಕದ ಪಾಪ ಬಳ್ಳಿಗೆ ನಿನ್ನ ಹಚ್ಚಬೇಕಿನ ಪ್ರಿಯ ಸುಂದರ ಬಂದರೆ ನಡುವೆ ಚಂದದಿಂದ ಒಂದು ಮಾತನ್ನಾಡು, ನಿನ್ನ ಭಯ ಬಿಡು. ಇನ್ನು ಮೇಲೆ ನೀನಾಗು ಎಲ್ಲದ ಪ್ರೀತಿಯ ಪತಿ, ನಾನಾಗುವೆ ನಿನಗೆ ಪ್ರೇಮದ ಪತಿ. ಎಲೆಯ ಸುಂದರ ಕೈಲಾದ ಏಳು ವಿಷ್ಣುವಿನಿಂದ ನೀನೇನು ಸುಖ ಪಡೆದಿ. ಬಾಪು ಪಾಪುರ ಗಂಟಿಯಾಗಿ ಕೈಗೆ ಸಿಕ್ಕ ನಿನ್ನಂತ ಸುಂದರಿ ನಾರಿಮಣಿಯರನ್ನು ಮನವೊಲಿಸಿದ ಕರದಯ್ಯದ ಹಿಂದಿ ಬಿಡಲಾರನು ಈ ತೆಕ್ಕಿಸಿದ ನಮ್ಮ ಸರಾಪತಿ. ಎಲೆಯ ಸುಂದರಿ ಇನ್ನು ಮೇಲೆ ಬರ್ತಿ ಬಿಡ ಆ ಏಡಿ ವಿಷ್ಣುವಿನ ಮೇಲಿನ ಭ್ರಾಂತಿ. ನಾನೇ ನಿನ್ನಗೆ ಸರಿಯಾದ ಜೊತೆ. ಸಾಮ್ರಾಟನಾದ ಎನ್ನ ಏನು ಬೇಕಾದ್ರೆ ಬೇಡ. ಈ ಕ್ಷಣದಲ್ಲಿ ನಿನ್ನ ಮನದಾಸೆ ನಮ್ಮ ಆನಂದ ಬಯಸು. ನಿನ್ನಗೆ ಬೇಕಾದರೆ ಕಾಮಧೇನ ತಂದುಕೊಟ್ಟೆ. ಎಲ್ಲರೇ ರಂಭ, ಊರ್ವಶಿ, ತಿಲೋತ್ಮೆ, ಮೇನಕಮ್ಮ ಸುರನಾಚಿ ನಿನ್ನ ದಾಖಲೆಯನ್ನೆಲ್ಲ ಹೇಳು. ಅಯ್ಯೇ ಪ್ರಿಯ ಸುಂದರಿ, ನಿನ್ನ ಮನಗಳು ಭಯಪಡಲೆನ್ನಲು ಆವತ್ತು ಪಟ್ಟಣಕ್ಕೆ ಪ್ರಯಾಣ ಮಾಡಬಾರೇ. ಹಾಗಾದ್ರೆ ಗಾಬರಿ ಕಪಟ ವಿಷ್ಣುವಿನಲ್ಲೇ ನೀನು ನಮ್ಮ ಹಣ್ಣನಂತ ರಸಿಕನಿಗೆ ಕಾಣದಲ್ಲೇ ಅಂದ ಮೇಲೆ ಅಂತ ಹಿಂದೆಳೆಯದ ಆ ಮಾಯಕಾರಿ ಆಚರಣೆ ಬಿಡು. ನಮ್ಮ ಆಕ್ರಜನಂತ ಪಡಮಟ್ಟ ಸರಸದಿಂದ ಸುರಸುಖದ ಆನಂದದ ಮಾತುಗಳನ್ನು ಹಾಡಿ ರತಿ ನಿನ್ನಗೆ ರತಿ ವಿಲಾಸದ ಕೂಡಿ ಪಡಿ. ಹಾಗೆ ಮಾಯ ಕಾರಣದ ಸತಿ ಬಿಟ್ಟು ಬಿಡು ಅಂತ ಏಳಿನ ಮ್ಯಾಲ ಪ್ರಾಂತೆ. ನಿನ್ನ ಮೂಲ ಪ್ರೀತಿಯ ಬಿಡು. ತಿಟ್ಟ ನಮ್ಮ ಅಣ್ಣನ ಶಕ್ತಿ ಸುಧಾರಣೆ ಮೇಲೆ ಮನಸ್ಫೂರ್ತಿ. ಹಾಗಾದರೆ ನಿನ್ನಗೆ ಸುಖ ಆಗೋದಲ್ಲ ಇಟ್ಟು ರಾಣಿ
ಬಲವಂತವಾಗಿ ನನ್ನನ್ನು ಎಳೆದುಕೊಂಡು ಹೋಗುವುದು ಇದು ಯಾವ ನ್ಯಾಯ? ಅಹೋ ಅಣ್ಣಗಳೇನ ಹೇಳಿದ್ರೆ ಕೇಳಿರಿ.